ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ನಾನಿಲ್ಲಿ ಪಾಲಕ್ ಬಜ್ಜಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿರಿ, ನಾನಿವತ್ತು ಪಾಲಕ್ ಬಜ್ಜಿ ಮಾಡಾಕತ್ತೀನಿ. ಪಾಲಕ್ ಬಜ್ಜಿ ಮಾಡೋಕ್ಕೆ ಒಂದು ಸ್ವಲ್ಪ ಪಾಲಕನ್ನ ಸೋಸ್ಕೊಳಕತ್ತೀನಿ. ಸೋಸ್ಕೊಂಡು ಇದ್ರನ್ನ ಸ್ವಚ್ಛಗೆ ತೊಳ್ಕೊಬೇಕು. ಪಾಲಕ್ ಒಳಗೆ ಹುಳ ಧೂಳ ಹಳ್ಳ ಮಣ್ಣು ಭಾಳ ಇರ್ತೈತಿ. ಪಾಲಕ್ ಒಂದು ಸ್ವಲ್ಪ ಸ್ವಚ್ಛಗೆ ತೊಳ್ಕೊಬೇಕು. ಒಂದು 2 ಸಲ ರೀ, ಮಿನಿಮಮ್ 2ರಿಂದ 3 ಸಲ ತೊಳ್ಕೊಬೇಕು. ನೋಡಿರಿ, ಪಾಲಕ್ಕೆಲ್ಲ ಸೋಸ್ಕೊಂಡೆ. ಇವಾಗ ಸ್ವಚ್ಛಗೆ ತೊಳ್ಕೊತೇನೆ ರೀ ಇದನ್ನು. ನೋಡಿರಿ ಎಷ್ಟು ಹೊಲಸೈತಿ ಪಾಲಕ್. ಅದಕ್ಕೆ ಸ್ವಚ್ಛಗೆ ತೊಳ್ಕೊಬೇಕು. ಒಂದು 2-3 ಸಲ ತೊಳ್ಕೊಬೇಕು. ಹಿಂಗೆ ಇವಾಗ ಪಾಲಕ್ಕೆಲ್ಲ ಹೆಚ್ಕೊಳ್ದಾಯ್ತು ರೀ. ಅದನ್ನೊಂದು ಬೌಲ್ಗೆ ಹಾಕೋಬೇಕ್ರಿ. ಇವಾಗೆಲ್ಲ ಪಾಲಕ್ಕೆಲ್ಲ ಉಳ್ಳಾಗಡ್ಡಿ ಸ್ವಲ್ಪ ದಪ್ಪ ಹೆಚ್ಕೊಳ್ಳೋದ್ರಿ. ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ರೀ. ನಾ ಇಲ್ಲಿ ಮೆಣಸಿನ್ಕಾಯಿ ಮಿಕ್ಸಿಗೆ ಹಾಕ್ಕೊಂಡೇನಿ ರೀ. ನಮ್ಮಲ್ಲಿ ಸಣ್ಣ ಹುಡುಗರದ ಅಂತೇಳಿ. ಬೇಕಾದ್ರೆ ನೀವು ಹಾಗೆ ಹಾಕ್ಕೊಂಡು ಮಾಡ್ಕೋಬೋದು ರೀ. ಇವಾಗ ನೋಡಿರಿ, ನಾನು ಕಡ್ಲೆ ಹಿಟ್ಟು ತೊಗೊಂಡಿದ್ದೀನಿ. ಅದನ್ನು ಚಾನಿಸ್ಕೋಬೇಕು ರೀ. ಇವಾಗ ಪಾಲಕ್ ಜೊತೆ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳಕತ್ತೀನಿ. ಅದ್ರ ಜೊತೆ ಹಸಿಮೆಣ್ಸಿಕಾಯಿ ಮತ್ತು ಹೆಚ್ಚಿರೋ ಉಳ್ಳಾಗಡ್ಡಿ ಮತ್ತು ಅಜ್ವಾನ್ ಹಾಕ್ಕೊಳಕತ್ತೀನಿ ರೀ. ಸ್ವಲ್ಪ ಜೀರಿಗೆ ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಅವೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಮೊದಲಿಗೆ ನೀರು ಹಾಕ್ಕೊಂಡು ಕಲಿಸ್ಕೋಬಾರ್ದು, ಯಾಕಂದ್ರೆ ಪಾಲಕ್ ನೀರು ಬಿಡ್ತದೆ. ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕಾಗ್ತೋ ನೀರು ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಅವಾಗ ಹಿಟ್ಟು ಚಲೋ ತಂಗೆ ಮೆತ್ತಗಾಗ್ತೈತಿ. ನೋಡಿರಿ, ಇಷ್ಟು ಗಟ್ಟಿಗೆ ನಾದ್ಕೋಬೇಕು. ಸ್ವಲ್ಪ ಗಟ್ಟಿ ಇದ್ರೇ ಚಲೋ, ಇಲ್ಕಂದ್ರೆ ಎಣ್ಣೆ ಭಾಳ ಹಿಡ್ಕೊತಾವ ಬಜ್ಜಿ. ಅದಕ್ಕೆ ಸ್ವಲ್ಪ ಇಷ್ಟು ಗಟ್ಟಿಲೇನೆ ನಾದ್ಕೋಬೇಕು. ಇವಾಗ ಒಂದು 10 ಮಿನಿಟ್ಸ್ ಇದನ್ನು ನೆನೆ ಹಾಕತ್ತೆ ಬಿಡ್ಬೇಕ್ರಿ. ಬಸ್ ತಲುಪ್ ಹಾಕತ್ತೆ ಅಲ್ಲೇ ಇದ್ದಾವ. ಅದು ಮತ್ತೆ ಮೌಂಟೇನ್ ಫುಲ್ ಹಾಯ್. ಆಮೇಲೆ ಮತ್ತೆ ಏವಿ ಹೊಡ್ಕೋತ ಎಣ್ಣೆ ಬಿಸಿ ಮಾಡಕ್ಕೆ ಇಡ್ಬೇಕ್ರಿ. ಸ್ವಲ್ಪ ಕಾದತ್ತೆ ಅನ್ನತ್ತೇಳಿ ನೋಡಕ್ಕೆ ಸ್ವಲ್ಪ ಹಾಕಿ ನೋಡೋದ್ರಿ. ಅದು ಹಾಕೋಣ ಹಿಂಗೆ ಕಿತ್ತು ಬರ್ಬೇಕ್ರಿ. ಅದು ಹಿಂಗೆ ಹಾಕಿದ್ಮೇಲೆ ಕಿತ್ತು ಬರ್ತದೆ, ಎಣ್ಣೆ ಕಾದಿರ್ತದೆ ಅನ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಇವಾಗ ಒಂದೊಂದೇ ಬಜ್ಜಿ ಹಾಕ್ಕೋಬೇಕ್ರಿ. ಸ್ವಲ್ಪ ದೂರ ಬಿಡಿಯಾಗಿ ಹಾಕ್ಕೋಬೇಕ್ರಿ. ಇಲ್ಕ ಒಂದೊಂದು ಎಲ್ಲ ಒಂದಕ್ಕೊಂದು ಹತ್ಕೊಂಡು ಬಿಡ್ತಾವೆ. ದೂರ ಹಾಕ್ಕೋಬೇಕ್ರಿ. ಇವಾಗ ಮೀಡಿಯಮ್ ಫ್ಲೇಮ್ದಾಗ ಚಲೋ ತಂಗೆ ಬೇಯುತನ ಬಿಡ್ಬೇಕ್ರಿ. ಅತ್ರನ್ನ ಅನ್ಕ ಹೊಳಸ್ಬಾರ್ದು. ಇವಾಗ ನೋಡ್ರಿ, ಒಂದು ಕಡೆ ಬೇದಿದ್ದಾವು. ಇವಾಗೆಲ್ಲ ವಾಪಸ್ ಹೊಳಸ್ಕೊಂಡು ಹಾಕೋಬೇಕು. ಇವನು 1-2 ನಿಮಿಷ ಬೇಯೋತನ ಬಿಡ್ಬೇಕ್ರಿ. ಕರಿಯೋತನ ಬಿಡ್ಬೇಕು. ಇವಾಗ ನೋಡ್ರಿ, ಬಜ್ಜಿ ಎಲ್ಲ ಚೆನ್ನಾಗಿ ಕರ್ದಾವು, ಗೋಲ್ಡನ್ ಬ್ರೌನ್ ಆಗಿದ್ದಾವು. ನೋಡಿರಿ, ಈ ಥರ ಇಷ್ಟ ಆದ್ರೆ ಸಾಕು, ತೆಗಿಬೋದು. ನೋಡಿರಿ ಎಷ್ಟು ಮಸ್ತಾಗಿದ್ದಾವೆ. ಇವಾಗ ನೆಕ್ಸ್ಟ್ ಒಂದು ಹಾಕ್ಕೊಳಕತ್ತೀನಿ. ಇವಾಗ ಸ್ವಲ್ಪ ಅವು ಕರಿಯೋತನ ಬಿಡ್ಬೇಕ್ರಿ. ಒಮ್ಮೆಗೆ ಹೊಳಿಸ್ಬಾರ್ದು, ಕರಿಯೋತನ ಬಿಡ್ಬೇಕತ್ರ ಹಿಂಗೆ. ಇವಾಗ ನೋಡಿರಿ, ಹೊಳ್ಸ್ಕೊಳಕತ್ತೀನಿ. 1 ನಿಮಿಷ ಬಿಟ್ಟಿದ್ನಿ, 1 ಅಥವಾ 1-2 ನಿಮಿಷ ಹೊಳಸ್ಕೊಳಕತ್ತೀನಿ. ಇವಾಗೆಲ್ಲ ಬೇಕು, ಕರಿಯೋತನ ಬಿಡ್ಬೇಕು ಇತ್ರನೂ ಎಲ್ಲ. ಇವಾಗ ನೋಡಿರಿ, ಇವು ಗೋಲ್ಡನ್ ಬ್ರೌನ್ ಥರ ಆಗಿದ್ದಾವೆ, ಎಲ್ಲ ಕರೆದಿದ್ದಾವೆ.
ಬಜ್ಜಿ ಅದು ನೋಡ್ರಿ ಇವಾಗ ಮೆಣಸಿಕಾಯಿ ಹಾಕೋತೀನಿ. ಬಜ್ಜಿ ಜೋಡಿ ಮೆಣಸಿಕಾಯಿ ಇಲ್ಲಂದ್ರೆ ಹಾಕಿ ಮೇಲೆ ಮುಚ್ಚಿ ಬಿಡ್ಬೇಕ್ರಿ. ಭಾಳ ಚಟಪಟ ಸಿಡಿತಾವು ನೋಡ್ರಿ. ಮೆಣಸಿಕಾಯಿ ಎಲ್ಲ ಹುರಿದಾವ ಇವತ್ತು. ಅದಕ್ಕೊಂದು ಸ್ವಲ್ಪ ಮ್ಯಾಲೆ ಉಪ್ಪು ಉದುರ್ಸ್ಕೋಬೇಕ್ರಿ, ಟೇಸ್ಟ್ ಬರ್ತೈತಿ ಸ್ವಲ್ಪ. ಇವಾಗ ನೋಡ್ರಿ ನಮ್ಮ ಬಿಸಿ ಬಿಸಿ ಪಾಲಕ್ ಬಜ್ಜಿ ರೆಡಿ ಆಗಿದಾವೆ. ಇವು ಸ್ನ್ಯಾಕ್ಸ್, ಈವ್ನಿಂಗ್ ಸ್ನ್ಯಾಕ್ಸಿಗೆ ಭಾರಿ ಟೇಸ್ಟ್ ಇರ್ತಾವೆ. ನೀವು ಒಂದ್ಸಲ ಟ್ರೈ ಮಾಡಿರಿ. ಓಕೆ ಫ್ರೆಂಡ್ಸ್, ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ನಾವು ಶಿವ ಹತ್ತಿ ನೋಡ್ವಿ, ಅದನ್ನೇ ನೋಡ್ಕೊಂಡು ಕೂತಿದ್ವಿ. ಮತ್ತಿಲ್ಲೇ ಮಮ್ಮಿ ಮಾತಾಡ್ತಿದ್ವಿ. ಟೇಸ್ಟ್ ಹಂಗಾಗಿದೆ ಹೇಳ. ಮಸ್ತ್ ಆಗೈತ್ರಿ. ಎಷ್ಟ್ ಸಲ ಹೇಳ್ಬೇಕ್ರಿ? ಮಸ್ತ್ ಆಗೈತಿ.